ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕನ್ಯಾ ರಾಶಿಯವರಿಗೆ ಗುರುವಿನ ಆಗಮನದಿಂದ ಕರ್ಕಾಟಕ ರಾಶಿಯಲ್ಲಿ ಗುರು ಬಂದು ಸ್ಥಿತನಾಗುವುದರಿಂದ ಉಂಟಾಗಬಹುದಾದಂತಹ ಶುಭಾಶುಭ ಫಲಗಳು ಹಾಗೂ ಪರಿಹಾರ ಇದನ್ನು ನೋಡುವ ಕಾಲ. ಸರಿಸುಮಾರಾಗಿ ಸಪ್ತಮದ ಶನಿಯ ಬಾಧೆಯಿಂದ 1.5-2 ವರ್ಷಗಳಿಂದ ಬಳಲುತ್ತಾ ಇದ್ದೀರಿ. ಜೊತೆಗೆ ಕರ್ಮಸ್ಥಾನದ ಗುರುವಿನಿಂದಲೂ ಅನೇಕ ಹಾನಿ ಸಂಭವಿಸಿದೆ. ನಿಮಗೆ ಅತ್ಯಂತ ಸಂತೋಷದಾಯಕವಾದಂತಹ ಕಾಲ ಇದು ಅನ್ನುವುದಾಗಿ ಭಾವಿಸಬೇಕು. ಕಾರಣ ಲಾಭಸ್ಥಾನಕ್ಕೆ ಗುರುವಿನ ಆಗಮನ ಉಂಟಾಗುತ್ತಾ ಇದೆ. ತಾರೀಕು 2/6/2026 3:19 AM ಈ ಕಾಲಕ್ಕೆ ಸರಿಯಾಗಿ ಮಿಥುನ ರಾಶಿಯಲ್ಲಿದ್ದಂತಹ ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುತ್ತಾ ಇದ್ದಾನೆ. ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ. ಅದಕ್ಕೆ ಸರಿಯಾಗಿ ಉಚ್ಚ ಅಂಶವನ್ನೂ ಪಡೆದಂತಹ ಗುರು ನಿಮಗೆ ಲಾಭಸ್ಥಾನಕ್ಕೆ ಬಂದಿರುವುದರಿಂದ ಯಾವೆಲ್ಲ ಶುಭಾಶುಭ ಫಲಗಳನ್ನು ಕೊಡ್ತಾನೆ ಇದನ್ನು ನೋಡುವುದಾದರೆ, ಲಾಭದಲ್ಲಿ ಉಚ್ಚ ಗುರು ನಿಮ್ಮ ಭ್ರಾತೃಸ್ಥಾನವನ್ನು, ಪಂಚಮ ಸ್ಥಾನವನ್ನು ಹಾಗೂ ಸಪ್ತಮ ಭಾವವನ್ನು ನೋಡ್ತಾನೆ. ಅತ್ಯಂತ ಒಳ್ಳೆಯ ಗುರುಬಲವನ್ನು ಹೊಂದುವ ಕಾಲ ಇದು. ಇದರ ಕಾರಣದಿಂದ ಸಹೋದರರಿಗೆ ಅನುಕೂಲ ಹಾಗೂ ಕನ್ಯಾ ರಾಶಿಯವರು ಯಾರೆಲ್ಲ ಸಂತಾನಾಪೇಕ್ಷೆಗಳಿದ್ದೀರೋ ಅವರಿಗೆಲ್ಲ ಒಂದು ಶುಭ ಕಾಲ. ವಿವಾಹಾದಿ ಮಂಗಳ ಕಾರ್ಯಾಚರಣೆ ಆಗಬೇಕು ಅಂತ ಇರುವವರಿಗೆಲ್ಲ ಒಂದು ಒಳ್ಳೆಯ ಯೋಗ ಭಾಗ್ಯ ಪ್ರಾಪ್ತಿ. ತೃತೀಯ ಅಷ್ಟಮಾಧಿಪತಿಯಾದಂತಹ ಕುಜ ಗುರುವನ್ನು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಸ್ವಲ್ಪ ಪ್ರಯತ್ನದಿಂದ ಮತ್ತು ಸಾಹಸ ಪ್ರವೃತ್ತಿಯಿಂದ ಹಿಡಿದಂತಹ ಕಾರ್ಯದಲ್ಲಿ ಸಫಲತೆ. ಪಂಚಮ ಷಷ್ಠಾಧಿಪತಿಯಾದಂತಹ ಶನಿಯನ್ನು ಗುರು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಶತ್ರು ನಾಶಯೋಗ ಎನ್ನುವಂತಹ ಶುಭ ಯೋಗವನ್ನು ನೀವು ಅನುಭವಿಸ್ತೀರಿ. ನಾನು ಹೇಳಿದ ಆ ಸಮಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದರೆ, ಮೇಷಲಗ್ನ, ಲಗ್ನಾಧಿಪತಿಯಾದಂತಹ ಅಂಗಾರಕ ಮೇಷದಲ್ಲಿಯೇ ಹಾಗೂ ವೃಷಭದಲ್ಲಿ ರವಿ, ಮಿಥುನ ರಾಶಿಯಲ್ಲಿ ಬುಧ ಶುಕ್ರ ಸಮಾಗಮ ಲಕ್ಷ್ಮೀನಾರಾಯಣ ಯೋಗ, ಕರ್ಕಾಟಕ ರಾಶಿಯಲ್ಲಿ ಗುರು, ಸಿಂಹರಾಶಿಯಲ್ಲಿ ಕೇತು ಹಾಗೂ ಧನುರಾಶಿಯಲ್ಲಿ ಚಂದ್ರಮಾಂದಿಯರ ಸಮಾಗಮ, ಕುಂಭರಾಶಿಯಲ್ಲಿ ರಾಹುವಿನ ಸ್ಥಿತಿ ಹಾಗೂ ಮೀನರಾಶಿಯಲ್ಲಿ ಶನಿಯ ಸ್ಥಿತಿ. ಈ ರೀತಿಯಾಗಿ ಗ್ರಹ ಕುಂಡಲಿ. ಇದರಿಂದ ಯಾವೆಲ್ಲ ಫಲಗಳನ್ನು ನೀವು ಕಾಣ್ತೀರಿ ಅಂದರೆ, ಲಾಭದ ಗುರುವಿನ ಕಾರಣದಿಂದ ಯಶೋವೃದ್ಧಿಂ ಬಲಂ ತೇಜ ಸರ್ವತ್ರ ವಿಜಯಂ ಸುಖಂ ಶತ್ರುಶ್ಚ ಮಿತ್ರತಾಂಗ್ಯಾಂತಿ ಗುರೋಶ್ಚೈಕಾದಶೇ ಶುಭೆ. ಎಲ್ಲ ಶತ್ರುಗಳು ಮಿತ್ರರಾಗುವಂತಹ ಒಳ್ಳೆಯ ಕಾಲ, ಯಶಸ್ಸು ವೃದ್ಧಿಯಾಗುವಂತಹ ಕಾಲ, ನಿಮ್ಮಲ್ಲಿ ಆತ್ಮವರ್ಚಸ್ಸು ಆತ್ಮಬಲ ವೃದ್ಧಿಯಾಗುವ ಕಾಲ, ಎಲ್ಲೆಡೆಯಲ್ಲಿ ವಿಜಯ ಪ್ರಾಪ್ತಿಯಾಗುವಂತಹ ಕಾಲ. ಜೊತೆಗೆ 6ರ ರಾಹುವಿನ ಕಾರಣದಿಂದ ಸುಖ ಪ್ರಾಪ್ತಿ, ಕರ್ಮಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಯೋಗ, ಬುಧ ಶುಕ್ರರ ಸಮಾಗಮ. ಇದರಿಂದ ಅರ್ಥಸಿದ್ಧಿ, ಮನಸ್ಸಿಗೆ ಆನಂದ ನೀಡುವಂತಹ ಗೋಷ್ಠಿಗಳಲ್ಲಿ, ಸಮಾರಂಭಗಳಲ್ಲಿ ಭಾಗವಹಿಸಿ ಅತ್ಯಂತ ಹರ್ಷವನ್ನು ನೀವು ಅನುಭವಿಸ್ತೀರಿ. ಚತುರ್ಥದ ಚಂದ್ರ ಹಾಗೂ ಮಾಂದ್ಯರ ಕಾರಣದಿಂದ ಮಾನಸಿಕ ಅಶಾಂತಿ, ಮಾತೃವಿಗೆ ಕಷ್ಟ. ಸಪ್ತಮದ ಶನಿಯ ಕಾರಣದಿಂದ ದಾಂಪತ್ಯದಲ್ಲಿ ವಿರಸ ಮತ್ತು ಪ್ರವಾಸದಲ್ಲಿ ಕಷ್ಟ ಎನ್ನುವಂತಹ ಯೋಗ. ಅಷ್ಟಮದ ಅಂಗಾರಕನಿಂದ ಧಾನ್ಯನಾಶ, ಧನಚ್ಛೇದ ಹಾಗೂ ಕೆಲವರಿಗೆ ಅಂಗಭಂಗ ದೋಷ ಎನ್ನುವಂಥದ್ದು ಇರುತ್ತೆ. ಅಂದರೆ ಯಾವುದಾದ್ರೂ ಸಣ್ಣ ಫ್ರ್ಯಾಕ್ಚರ್ಸ್ ಉಂಟಾಗಬಹುದು. ನವಮದ ರವಿಯ ಕಾರಣದಿಂದ ನಿರಾಪರಾಧ ಕಲಹ ಹಾಗೂ ದೃಷ್ಟಿದೋಷ ಎನ್ನುವಂಥದ್ದು, ವ್ಯಯದ ಕೇತುವಿನಿಂದ ಧನನಷ್ಟ. ಈ ರೀತಿಯಾಗಿ ಶುಭಾಶುಭ ಫಲಗಳು ಕನ್ಯಾ ರಾಶಿಯವರಿಗೆ ಹೇಳಲ್ಪಟ್ಟಿದೆ. ನಿಮ್ಮ ಕುಲದೇವತಾ ಸಂದರ್ಶನವನ್ನು ಮಾಡಿ, ಶಿವ ಪಂಚಾಕ್ಷರಿ ಜಪಾನುಷ್ಠಾನವನ್ನು ಮಾಡಿ, ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಿ, ಲಕ್ಷ್ಮೀನಾರಾಯಣ ಕ್ಷೇತ್ರ ಸಂದರ್ಶನವನ್ನು ಮಾಡಿ ಅಲ್ಲಿ ದೇವರಿಗೆ ವಿಶೇಷ ಸೇವೆಯನ್ನು ಸಲ್ಲಿಸಬಹುದು. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎನ್ನುವ ಲಕ್ಷ್ಮೀನಾರಾಯಣ ಮೂಲಮಂತ್ರದ ಜಪಾನುಷ್ಠಾನವನ್ನು ಹೆಚ್ಚು ಮಾಡಬಹುದು. ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮತ್ತು ಹೋಮ ಇದನ್ನು ಆಚರಿಸುವುದರಿಂದ ಕನ್ಯಾ ರಾಶಿಯವರು ನಿಮಗಿರುವಂತಹ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಉತ್ತರೋತ್ತರ ಶ್ರೇಯಸ್ಸನ್ನು ಕಾಣುವುದರಲ್ಲಿ ಯಾವುದೇ ಅನುಮಾನವಿಲ್ಲ.
ಲಾಭಸ್ಥಾನಕ್ಕೆ ಬರುವ ಗುರು ನಿಮಗೆ ಅತ್ಯಂತ ಲಾಭವನ್ನು ನೀಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಶುಭವಾಗಲಿ. ಧನ್ಯವಾದಗಳು.